ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸಾರಿಗೆ ನೌಕರರ ಬೇಡಿಕೆಗೆ ಸರ್ಕಾರ ಕೊನೆಗೂ ಕೂಡ ಸ್ಪಂದಿಸ್ತಾ ಇದೆ. ಸೊ ಈಗ ನಾಳೆ ದೊಡ್ಡ ಮಟ್ಟದಲ್ಲಿ ಮುಷ್ಕರ ಮಾಡೋದಕ್ಕೆ ಸಾರಿಗೆ ನೌಕರರು ಮುಂದಾಗಿದ್ರು. ಬಟ್ ಈಗ ಅವರ ಬೇಡಿಕೆಗೆ ಸ್ಪಂದಿಸಿರುವಂಥದ್ದು ರಾಜ್ಯ ಸರ್ಕಾರ. ಸಾರಿಗೆ ನೌಕರರಿಗೆ ಸರ್ಕಾರದಿಂದ ಸಿಗ್ತಾ ಇರುವಂಥ ಗುಡ್ ನ್ಯೂಸ್ ಇದೆ. ಸಾರಿಗೆ ನೌಕರರ ವೇತನ ಪರಿಷ್ಕರಣೆಗೆ ಒಪ್ಪಿಗೆ ಸೂಚಿಸಿದೆ. ಸೊ ಹಂಗಾಗಿ ಹಿಂಬಾಕಿ ಮೊತ್ತ ಪಾವತಿಸಲು ಅನುಮೋದನೆ ಕೊಡಲಾಗಿದೆ. ಸೊ ನಾಳೆ ಬಹುಶಃ ಪ್ರತಿಭಟನೆ ಇರೋದಿಲ್ಲ. ಒಟ್ಟು 26 ತಿಂಗಳ ಹಿಂಬಾಕಿ ಮೊತ್ತವನ್ನು ಪಾವತಿ ಮಾಡ್ತೀವಿ ಅನ್ನುವಂಥ ಆದೇಶವನ್ನು ಈಗ ಸರ್ಕಾರ ಹೊರಡಿಸಿದೆ. 1,271.92 ಕೋಟಿ ರೂಪಾಯಿ ಪಾವತಿಯನ್ನು ಮಾಡೋದಕ್ಕೆ ಅನುಮೋದನೆ ಸಿಕ್ಕಿದೆ. ಸಾರಿಗೆ ನಿಗಮಗಳ ಸಿಬ್ಬಂದಿಯ ಒತ್ತಾಯಕ್ಕೆ ಈಗ ಸರ್ಕಾರ ಸ್ಪಂದಿಸಿದೆ. ಇವತ್ತಿನ ರಾತ್ರಿಯವರೆಗೂ ಡೆಡ್ಲೈನ್ ಕೊಡಲಾಗಿತ್ತು. ರಾತ್ರಿ ಒಟ್ಟಿನಲ್ಲಿ ಏನೋ ಒಂದು ಸ್ಪಂದನೆ ಬರಲಿಲ್ಲ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಡ್ಯೂಟಿಗೆ ಹೋಗೋದಿಲ್ಲ, ಪ್ರತಿಭಟನೆಗೆ ಮುಂದಾಗ್ತೀವಿ ಅಂತ ಸಾರಿಗೆ ನೌಕರರು ದಿಟ್ಟ ನಿರ್ಧಾರಕ್ಕೆ ಬಂದಿದ್ರು. ಕೊನೆಗೂ ಕೂಡ ಸಾರಿಗೆ ನೌಕರರ ಬೇಡಿಕೆ ಇದೆಯಲ್ಲ, ಆ ಬೇಡಿಕೆಗೆ ಸ್ಪಂದಿಸುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿದೆ. KSRTC ಸೇರಿದಂತೆ 4 ನಿಗಮಗಳಲ್ಲಿ ಏನೇನು ಬೇಡಿಕೆಯನ್ನು ಇಟ್ಟಿದ್ರೆ ಎಲ್ಲ ನಿಗಮದ ನೌಕರರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿತ್ತು. ನೀವೇನೇ ಮಾಡಿದರೂ ಕೂಡ ನಾವು ಪ್ರತಿಭಟನೆಯಲ್ಲಿ ಭಾಗಿ ಆಗ್ತೀವಿ ಅಂತೇಳಿ. ಬಟ್ ಬಹುಶಃ ನಾಳೆ ಸಾಕಷ್ಟು ಸಮಸ್ಯೆ ಆಗ್ತಾ ಇತ್ತು. ಬಟ್ ಅದನ್ನು ಅರಿತಿರುವಂಥ ಸರ್ಕಾರ ಕೊನೆಗೂ ಕೂಡ ಸ್ಪಂದಿಸಿದೆ. ಇದು ಆದೇಶ ಪ್ರತಿಯನ್ನು ನೀವು ನೋಡ್ತಾ ಇದ್ದೀರಿ. ಸೊ ಸಾರಿಗೆ ನೌಕರರ ವೇತನ ಪರಿಷ್ಕರಣೆಗೆ ಸರ್ಕಾರ ಒಪ್ಪಿಗೆ ಸೂಚಿಸಿದೆ. ಸೊ ಹಂಗಾಗಿ ಯಾರೆಲ್ಲ ಪ್ಲಾನ್ ಮಾಡಿಕೊಂಡಿದ್ರಿ, ಎಲ್ಲೆಲ್ಲಿ ಹೋಗಬೇಕು ಅಥವಾ ಪ್ರಯಾಣದ ಪ್ಲಾನಿಂಗ್ ಇತ್ತಲ್ಲ, ಅದನ್ನು ಕಂಟಿನ್ಯೂ ಮಾಡಬಹುದು, ಸಮಸ್ಯೆ ಏನಿಲ್ಲ. ಸೊ ನಾಳೆ ಆಲ್ಮೋಸ್ಟ್ ಎಲ್ಲ ಬಸ್ಗಳು ನಿಲ್ಲುವಂಥ ಸಾಧ್ಯತೆ ಇತ್ತು. ಬಟ್ ಅದಕ್ಕೆ ರಾಜ್ಯ ಸರ್ಕಾರ ಅವಕಾಶ ಮಾಡಿಕೊಳ್ಳಲಿಲ್ಲ. ಸೊ ಅವರ ಬೇಡಿಕೆಗೆ ಸ್ಪಂದಿಸುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿದೆ. ಸೊ ಹಂಗಾಗಿ ನಾಳೆ ಎಂದಿನಂತೆ ಬಸ್ಗಳ ಓಡಾಟ ಇರುತ್ತೆ, ಅದರಲ್ಲಿ ಏನು ಸಮಸ್ಯೆ ಇಲ್ಲ. ಬಟ್ ಕೊನೆಗೂ ಕೂಡ ಈ ರೀತಿ ಪ್ರತಿಭಟನೆ ಮಾಡಾದ ನಂತರ ಒಟ್ಟು 26 ತಿಂಗಳ ಹಿಂಬಾಕಿಯನ್ನು, ಅದರ ಮೊತ್ತ ಏನಿದೆಯಲ್ಲ ಅದನ್ನು ಪಾವತಿ ಮಾಡ್ತೀವಿ ಅಂತ ಸರ್ಕಾರ ಹೇಳಿದೆ. ಸೊ ಅಧಿಕೃತವಾಗಿ ಆದೇಶದ ಪ್ರತಿಯನ್ನು ಕೂಡ ನೀವು ನೋಡ್ತಾ ಇದ್ರಿ. ಸೊ ಇದು ರಾಜ್ಯ ಸಾರಿಗೆ ನೌಕರರಿಗೆ ಸಿಗ್ತಾ ಇರುವಂಥ ಗುಡ್ ನ್ಯೂಸ್. ಅವರ ಕೆಲವೊಂದಿಷ್ಟು ಬೇಡಿಕೆಗಳನ್ನು ಇತ್ತು. ಈಗ ಆರಂಭದಲ್ಲಿ ಹೇಳಿರೋದು 26 ತಿಂಗಳ ಹಿಂಬಾಕಿ ಏನಿದೆ ಅದನ್ನು ಪಾವತಿ ಮಾಡ್ತೀವಿ ಅಂತೇಳಿ. ಅದರ ಹೊರತಾಗಿ ಸುಮಾರು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಬಟ್ ಸದ್ಯಕ್ಕೆ ಇದರಿಂದ ಏನಾಗುತ್ತೆ, ಓಕೆ ಅಂತ ಹೇಳ್ತಾರಾ, ಏನು ಮಾಡ್ತಾರೆ ಈಗ ಸಾರಿಗೆ ನೌಕರು ಏನು ಮಾಡ್ತಾರೆ? ಬಹುಶಃ ಕೊಡ್ತೀವಿ ಅಂತ ಹೇಳಿದ ಮೇಲೆ ಬಹುಶಃ ಅದನ್ನು ಪ್ರತಿಭಟನೆಯನ್ನು ಹಿಂಪಡೆಯುವಂಥ ಸಾಧ್ಯತೆ ಅಂತೂ ಇರುತ್ತೆ. ನಾಳೆ ಬಸ್ ಓಡಾಟ ಮಾಡ್ಬೋದು, ಅದ್ರ ಬಗ್ಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾಹಿತಿಯನ್ನು ಕೊಡ್ತೀವಿ. ಬಟ್ ಸದ್ಯಕ್ಕೆ ಸಾರಿಗೆ ನೌಕರ ಹೋರಾಟ ಇದೆಯಲ್ಲ, ಅದರ ಬೇಡಿಕೆ ಏನಿಲ್ಲ, ಆ ಬೇಡಿಕೆಗೆ ಸ್ಪಂದಿಸುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿರುವಂಥ ಹಿನ್ನೆಲೆಯಲ್ಲಿ ಬಹುಶಃ ಪ್ರತಿಭಟನೆಯನ್ನು ವಾಪಸ್ ತೆಗೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಸೊ ಇದು ಸಾರಿಗೆ ನೌಕರರಿಗೆ ಸರ್ಕಾರದಿಂದ ಸಿಗ್ತಾ ಇರುವಂಥ ಗುಡ್ ನ್ಯೂಸ್. ಅಂದರೆ ವೇತನ ಪರಿಷ್ಕರಣೆಗೆ ನಾವು ಒಪ್ಪಿಗೆಯನ್ನು ಕೊಡ್ತೀವಿ. ಅಂದರೆ ಯಾಕೆ ಅಂತ ಹೇಳಿದ್ರೆ ಸಾರ್ವಜನಿಕರಿಗೆ, ಪ್ರಯಾಣಿಕರಿಗೆ ಅನುಕೂಲ ಆಗಲಿ ಅನ್ನುವಂಥ ಕಾರಣಕ್ಕಾಗಿ ಈ ಒಂದು ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿದೆ. ಒಂದು ವೇಳೆ ನಾಳೆ ಬಸ್ ಏನಾದರೂ ಬರಲಿಲ್ಲ ಅಂತಂದರೆ ಏನೆಲ್ಲ ಸಮಸ್ಯೆ ಆಗ್ತಾ ಇತ್ತು ಅಂತ. ಸೊ ಹಂಗಾಗಿ ಆ ಸಮಸ್ಯೆ ಆಗಬಾರ್ದು, ಪ್ರಯಾಣಿಕರಿಗೆ, ಸಾರ್ವಜನಿಕರಿಗೆ ಸಮಸ್ಯೆ ಆಗಬಾರ್ದು. ಆಮೇಲೆ ಬಸ್ ನಿಂತೋಯ್ತು ಅಂದರೆ ಕೋಟ್ಯಾಂತರ ರೂಪಾಯಿ ಲಾಸ್ ಆಗುತ್ತಲ್ಲ, ಅದನ್ನು ಅರ್ತಿರುವಂಥ ಸರ್ಕಾರ. ಸೊ ಹಂಗಾಗಿ ಈ ರೀತಿಯ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. 26 ತಿಂಗಳದ ಅಮೌಂಟ್ ಏನಿದೆ ಆ ಒಂದು ಹಿಂಬಾಕಿಯನ್ನು ನಾವು ಪಾವತಿ ಮಾಡ್ತೀವಿ ಅಂತೇಳಿ ಈ ಆದೇಶದ ಪ್ರತಿಯಲ್ಲಿ ಇದೆ.